ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 666 ಪೋರ್ಟಲ್, 666 ಪೋರ್ಟಲ್ ರೆಡಿ ಆಗಿದೆ. ವೆಯ್ಟ್ ಮಾಡ್ತಾ ಇದೆ ನಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಒಂದು ಬ್ಯೂಟಿಫುಲ್ ಪೋರ್ಟಲ್ 6ನೇ ತಾರೀಕು 6ನೇ ತಿಂಗಳಲ್ಲಿ 2026ರಲ್ಲಿ ಬಂದಿರೋದು. ನೀವೇನಾದರೂ ಇನ್ ಕೇಸ್ 6th ಡೇಟ್ ಮಿಸ್ ಮಾಡಿಕೊಂಡ್ರೆ 15ಗೆ ನೀವು ಈ ಒಂದು ಟೆಕ್ನಿಕ್ಸ್ಗಳನ್ನು ಮಾಡ್ಬೋದು, ಅಥವಾ 24ಗೆ. ಇಲ್ಲ ನಾವು ಈ 3 ದಿನಾನೂ ಮ್ಯಾನಿಫೆಸ್ಟ್ ಮಾಡ್ಕೋತೀವಿ ಅಂದರೆ ಎಸ್, ಡೆಫಿನೆಟ್ಲಿ ಯು ಕ್ಯಾನ್ ಮ್ಯಾನಿಫೆಸ್ಟ್ ಇಟ್. ಓಕೆ, ಇದಕ್ಕೆ ನಿಮ್ಮ ಮನೇಲಿ ಸೂತ್ಕ ಇದ್ದರೂ ಪರವಾಗಿಲ್ಲ, ನೀವು ಪೀರಿಯಡ್ಸ್ ಆಗಿದ್ದರೂ ಪರವಾಗಿಲ್ಲ, ಅದಕ್ಕೂ ಇದಕ್ಕೂ ಎಲ್ಲ ಏನೂ ಸಂಬಂಧ ಇಲ್ಲ. ಓಕೆ, ಆ್ಯಂಡ್ ಎಸ್, ಇನ್ನೊಂದು ಏನಂತ ಹೇಳಿದರೆ, ಇದು ಒಂದು ಅಧಿಕ ಮಾಸದಲ್ಲಿ ಬಂದಿದೆ ಅಲ್ವಾ. ಅಧಿಕ ಮಾಸ ಅಂದರೆ 33 ನಂಬರ್ ಅಂತ ನಾನು ಹೇಳಿದ್ದೆ ನಿಮಗೆ. 33 ತಿಂಗಳುಗಳಿಗೆ ಒಂದ್ಸಲ ಬರುವಂತಹ ಮಾಸ. ಸೊ 33 ಅಂದರೆ 3+3 ಆ್ಯಡ್ ಮಾಡಿದ್ರೆ ನಮಗೆ 6 ಬರುತ್ತೆ. ಆ್ಯಂಡ್ 6 ಏನನ್ನು ಇಂಡಿಕೇಟ್ ಮಾಡುತ್ತೆ? ವೀನಸ್, ಶುಕ್ರನ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ 24 ನಿಮಗೆಲ್ಲ ಗೊತ್ತಿರೋ ಥರ ನಮ್ಮ ಲೆಫ್ಟ್ ಥಂಬ್ ಮೇಲೆ 24ನ ಬರ್ಕೊಂಡ್ರೆ ನಮಗೆ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ ಎಲ್ಲದೂ ಹೆಚ್ಚಾಗುತ್ತೆ. ವೀನಸ್ ಮೌಂಟ್ ಅಂತ ಅಂತೀವಿ. ನಮ್ಮ ಥಂಬ್ ಕೆಳಗಡೆ ಇರುವಂತಹದ್ದನ್ನು ವೀನಸ್ ಮೌಂಟ್ ಅಂತ ಹೇಳ್ತೀವಿ. ಅಲ್ಲಿ ನಾವು ನಂಬರ್ 24ಅನ್ನು ಬರ್ಕೊಳ್ಳೋದು ತುಂಬ ಜನಕ್ಕೆ ಗೊತ್ತಿರುವಂತಹ ವಿಚಾರ. ನನ್ನ ವಿಡಿಯೋದಲ್ಲೂ ಇದೆ, ಚೆಕ್ಔಟ್ ಮಾಡ್ಬೋದು ನೀವು. ಸೊ ಈ 3 ದಿನಾನೂ ತುಂಬಾ ಪವರ್ಫುಲ್ ಈ ತಿಂಗಳಲ್ಲಿ. ಪ್ಲೀಸ್ ಈ ಡೇನ ಮಿಸ್ ಮಾಡ್ಕೋಬೇಡಿ. ಓಕೆ, ಎಸ್, ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ತೀನಿ. ಮೊದಲನೇ ಒಂದು ಟೆಕ್ನಿಕ್ 666 ಸ್ಕ್ರಿಪ್ಟಿಂಗ್ ಮೆಥಡ್. ಓಕೆ, ಅಂದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ 6 ವಿಚಾರಗಳನ್ನು ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ಬೇಕಾಗಿರುವಂತಹ 6 ವಿಚಾರಗಳನ್ನು ತೊಗೊಳ್ಳಿ. ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಹೆಲ್ತ್, ಮನಿ, ಸ್ಪಿರಿಚುಯಾಲಿಟಿ, ಜಾಬು, ಟ್ರಾವೆಲ್ಲು, ಮೆಟೀರಿಯಲಿಸ್ಟಿಕ್ ಅಂತ ಹೇಳಿ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕು, ರಿಲೇಷನ್ಶಿಪ್ ಇನ್ಕ್ಲೂಡ್ ಮಾಡಿಲ್ಲ, ರಿಲೇಷನ್ಶಿಪ್ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಯಾವ ರೀತಿ ಬರೀಬೇಕು ಅಂತ ಹೇಳಿದರೆ 6 ಡಿಸೈರ್ಸ್ನ ಬರೀರಿ. ಇದರಲ್ಲೇ ನಿಮ್ಮ ಎಮೋಷನ್ಸು ಎಲ್ಲದನ್ನು ಇನ್ಕ್ಲೂಡ್ ಮಾಡಿ. ಓಕೆ, ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನೌ ಮೈ ವೆಯ್ಟ್ ಈಸ್ 57 kg. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರಾ, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಇದ್ದು ಅದರಿಂದ ಕ್ಲಿಯರ್ ಆಗಬೇಕು ನಿಮಗೆ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ, ನೀವು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ನಿಮಗೆ ಹೇಗೆ ಫೀಲ್ ಆಗುತ್ತೆ, ಖುಷಿ ಆಗುತ್ತಾ, ಗ್ರೇಟ್ಫುಲ್ಲಾ ನೀವು? ಈಗ ಫಾರ್ ಎಕ್ಸಾಂಪಲ್ 57 kg ವೆಯ್ಟ್ ಲಾಸ್ 57 kgಗೆ ವೆಯ್ಟ್ ಲಾಸ್ ಮಾಡಬೇಕು ನಾನು. ಓಕೆ, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಇವಾಗ ನಾನು 57 kg ಆಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಬಾಡಿ ನೋಡಿದ್ರೆ ನನಗೆ ಗ್ರೇಟ್ಫುಲ್ನೆಸ್ ಬರ್ತಾ ಇದೆ. ಯೂನಿವರ್ಸ್, ಥ್ಯಾಂಕ್ ಯು ಸೋ ವೆರಿ ಮಚ್. ಓಕೆ, ಈ ಒಂದು ಐಡಿಯಲ್ ವೆಯ್ಟ್ ನನಗೆ ಬೇಕಿತ್ತು, ಬಿಕಾಸ್ ನಾನು ಇದನ್ನು ಡಿಸರ್ವ್ ಮಾಡ್ತೀನಿ ಅಂತ ಹೇಳಿ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು. ಆಮೇಲೆ ಏನಕ್ಕೆ ಡಿಸರ್ವ್ ಮಾಡ್ತೀರಾ ಅಂತ ಬರೀಬೇಕು. ಓಕೆ, ಸೊ ಈಗ 67 kg ಇದ್ದಾಗ ನನ್ನ ಕೈಯಲ್ಲಿ ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈ 57 kg ಇರೋದ್ರಿಂದ ನನಗೆ ನನ್ನೆಲ್ಲ ಕೆಲಸಗಳು ಸುಗಮವಾಗಿ ಸಾಗ್ತಾ ಇದೆ, ಆಯಾಸ ಆಗಲ್ಲ, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ನೀವು ಡೀಟೇಲಾಗಿ ಬರೀಬೇಕು. ಓಕೆ, ಇಲ್ಲ ಅಂದರೆ ಸಿಂಪಲ್ಲಾಗಿ ಒಂದು ವರ್ಡಲ್ಲಿ ಅಫರ್ಮೇಷನ್ನ ಬರೆದುಬಿಡಿ ನಿಮಗೆ ಏನು ಬೇಕು ಅಂತ. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾವು ಮೈ ಐಡಿಯಲ್ ವೆಯ್ಟ್ ಇಸ್ 57 kg. ಅಷ್ಟು ಸಿಂಪಲ್ಲಾಗೂ ಬರಿಬೋದು. ಇಲ್ಲ ನೀವು ಬ್ರೀಫಾಗಿ ಒಂದು ಕಥೆ ಥರ ಬರಿತೀರಾ ಅಂದರೆ ಅದು ಕೂಡ ನಡೆಯುತ್ತೆ. 6 ವಿಚಾರಗಳಿಗೆ ಬರೀಬೇಕು. ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಈ ಒಂದು ಟೆಕ್ನಿಕ್ಕನ್ನು ಮಾಡಬಹುದು. ಓಕೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಟೈಮಿಂಗ್ಸ್ ಏನಿಲ್ಲ. ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಇದನ್ನ ಮಾಡ್ಕೋಬಹುದು. ಆ್ಯಂಡ್ ವೈಟ್ ಪೇಪರ್ ತೊಗೊಳ್ಳಿ. ಇಲ್ಲ ನಿಮ್ಮ ಹತ್ರ ಬುಕ್ ಇದ್ದರೆ ಅದನ್ನು ಬುಕ್ಕಲ್ಲಿ ತೊಗೊಂಡು ಬುಕ್ಕಲ್ಲಿ ಬರಿಬೋದು. ಇಲ್ಲ ವೈಟ್ ಪೇಪರ್ ತೊಗೊಳ್ಳಿ, ಅದರಲ್ಲಿ ರೆಡ್ ಕಲರ್ ಪೆನ್ ಅಥವಾ ಯಾವ ಕಲರ್ಸ್ ಆದರೂ ಯೂಸ್ ಮಾಡಿ, ಬ್ಲ್ಯಾಕ್ ಮಾತ್ರ ಯೂಸ್ ಮಾಡಬೇಡಿ. ಓಕೆ, ಇನ್ನು 2ನೇ ಟೆಕ್ನಿಕ್ ಬಂದುಬಿಟ್ಟು 66 ಗ್ರ್ಯಾಟಿಟ್ಯೂಡನ್ನು ಬರೀಬೇಕು. ಓಕೆ, 66 ಗ್ರ್ಯಾಟಿಟ್ಯೂಡ್, ಏನೇನಕ್ಕೆಲ್ಲ ನೀವು ಥ್ಯಾಂಕ್ಫುಲ್ ಇದ್ದೀರಾ. ಒಂದು ಪೆನ್, ಒಂದು ಬುಕ್. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನನ್ನ ಹತ್ರ ಒಂದು ಪೆನ್ ಇದೆ, ಅದು ಬ್ಯೂಟಿಫುಲ್ ಆಗಿದೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನನ್ನ ತಂದೆ ತಾಯಿಗೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನನ್ನ ತಮ್ಮನಿಗೆ, ಅಣ್ಣನಿಗೆ, ಅಕ್ಕನಿಗೆ. ಈ ರೀತಿ 66 ವಿಚಾರಗಳಿಗೆ ನೀವು ಗ್ರ್ಯಾಟಿಟ್ಯೂಡನ್ನು ಬರೀಬೇಕು. ಇದನ್ನು ಅಷ್ಟೇ ನೀವು ಯಾವ ಬುಕ್ಕಲ್ಲಾದರೂ ಬರಿಬೋದು, ಇಲ್ಲ ಪೇಪರಲ್ಲಾದರೂ ಬರಿಬೋದು. ಬರೆದಿರೋದನ್ನು ಎತ್ತಿಟ್ಕೊಳ್ಳಿ. ಇಲ್ಲ ನಿಮ್ಮ ಕೈಯಲ್ಲಿ ಪ್ರೈವಸಿ ಇಶ್ಯೂ ಇದೆ, ಯಾರಾದರೂ ನೋಡಿಬಿಡ್ತಾರೆ ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಬರೆದು ಲಾಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಆ ಮೆಡಿಟೇಷನ್ ಮಾಡಾದಮೇಲೆ ನಿಮ್ಮ ಮನಸ್ಸಲ್ಲೇ 66 ವಿಚಾರಗಳಿಗೆ ಗ್ರ್ಯಾಟಿಟ್ಯೂಡನ್ನ ಹೇಳ್ಕೊಳ್ಳಿ. 66 6 ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಏನು ಹೇಳಿದ್ನಲ್ಲ, ಆ 6 ವಿಚಾರಗಳನ್ನು ಮನಸ್ಸಲ್ಲೇ ಹೇಳ್ಕೊಂಡು ಲೆಟ್ ಗೋ ಮಾಡಿ. ಯಾಕೆಂದರೆ ಕೆಲವರಿಗೆ ತುಂಬ ಪ್ರೈವಸಿ ಇಶ್ಯೂ ಇರುತ್ತೆ, ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಅಂಥವರಿಗೆ ಈ ಟಿಪ್. ಓಕೆ, ಇನ್ನು 3ನೇ ವಿಚಾರ
ಮುಂದಿನ ವರ್ಷ ಜೂನ್ 6ನೇ ತಾರೀಕು ಬರೋದ್ರೊಳಗೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ನಡೆದಿರಬೇಕು ಅದು ಆಲ್ರೆಡಿ ಆಗಿ ಹೋಗಿರೋ ಥರ ಬರೀಬೇಕು. ಓಕೆ, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಈಗ ನಾನು ಒಂದು ಥಾರ್ ಕಾರ್ ತೊಗೊಂಡೆ, ತುಂಬ ಚೆನ್ನಾಗಿದೆ ಕಾರು, ನನ್ನ ಮನೇಲೆಲ್ಲ ಇಷ್ಟಪಟ್ಟರು, ನನ್ನ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿದೆ, ನಾವು ತುಂಬ ಖುಷಿಯಾಗಿದ್ದೀವಿ, ನಮ್ಮ ಮನೇಲಿ ಸೆಲೆಬ್ರೇಷನ್ಸ್ ಮೇಲೆ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೆಟ್ ಸ್ಯಾರಿ ತೊಗೊಂಡು ವೇರ್ ಮಾಡಿಕೊಂಡು ನಮ್ಮ ಮನೆ ಗೃಹಪ್ರವೇಶನ ಮಾಡಿದೆ. ಈ ರೀತಿ ನಿಮ್ದು ಏನು ಲೈಫಲ್ಲಿ ಏನೇನು ಬೇಕೋ ಅದೆಲ್ಲದೂ ಮಿಕ್ಸ್ ಮಾಡಿ, ಎಲ್ಲ ಎಮೋಷನ್ಸ್ ಮಿಕ್ಸ್ ಮಾಡಿ, ರಿಲೇಷನ್ಶಿಪ್ಪು, ಮನಿ, ಜಾಬು, ಹೆಲ್ತ್ ಎಲ್ಲದೂ ಮಿಕ್ಸ್ ಮಾಡಿ ಒಂದು ಸ್ಕ್ರಿಪ್ಟ್ ಮಾಡಿ. ಓಕೆ, ಸಾಧ್ಯವಾದರೆ ಅದನ್ನು ಎವ್ರಿ ಡೇ ಓದೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂತ ಹೇಳಿದ್ರೆ ಮುಚ್ಚಿಟ್ಬಿಡಿ, ಲೆಟ್ ಗೋ ಮಾಡಿ. ಈ ಲೆಟ್ ಗೋ ಮಾಡಿ ಅಂತಲೂ ಹೇಳ್ತಾರೆ, ಅದನ್ನು ಓದಿ ಅಂತಲೂ ಹೇಳ್ತಾರೆ. ಏನು ಡಿಫ್ರೆನ್ಸ್ ಅಂತ ಕೇಳೋದಾದರೆ, ಲೆಟ್ ಗೋ ಮಾಡಬೇಕು ಅಂದರೆ ಯಾವಾಗಾಗುತ್ತೆ ಅನ್ನೋ ಯೋಚನೆನ ಬಿಡಬೇಕು ಅಂತ. ಎವ್ರಿ ಡೇ ಓದೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡೋದಕ್ಕೆ. ಓಕೆ, ನೀನಲ್ಲಿ ಬರೆದಿದೆಯಾ, ಓದು, ಅದಕ್ಕೆ ತಕ್ಕನಾಗಿರೋ ಕೆಲಸ ಮಾಡು ಅಂತ ಹೇಳಿ ರೀಪ್ರೋಗ್ರಾಮ್ ಮಾಡೋದಕ್ಕೆ ರಿಪೀಟೆಡಾಗಿ ಓದಿ ಅಂತ ಹೇಳೋದು. ಲೆಟ್ ಗೋ ಮಾಡಿ ಅಂತ ಬರೆದ್ಬಿಟ್ಟು ಲೆಟ್ ಗೋ ಮಾಡಿ ಅಂತ ಅಂದರೆ ಏನರ್ಥ, ಅದನ್ನು ಬಿಟ್ಟು ಹಾಕಿ, ಅದು ಯಾವಾಗುತ್ತೆ, ನಾನು ಈ ರೀತಿ ಬರೆದಿದ್ದೆ ಆಗುತ್ತಾ ಇಲ್ವಾ, ಆ ವಿಚಾರ ಬೇಡ ಅಂತ. ಇನ್ನು 4ನೇ ವಿಚಾರ ಬಂದುಬಿಟ್ಟು ನೀವು ಮಾಡಬೇಕಾಗಿರೋ ಟೆಕ್ನಿಕ್ಕು, ಒಂದು 528 ಹರ್ಟ್ಸ್ ಲವ್ ಫ್ರೀಕ್ವೆನ್ಸಿದು ಮೆಡಿಟೇಷನ್ ಮಾಡಿ. ಒಂದು ಯೂಟ್ಯೂಬಲ್ಲಿ ಹೋಗಿ 528 ಹರ್ಟ್ಸ್ ಅಂತ ಕೊಟ್ಟರೆ ನಿಮಗೆ ಸಿಗುತ್ತೆ. ಅದ್ರದ್ದು ಮೆಡಿಟೇಷನ್ ಮಾಡಿ 5 ಮಿನಿಟ್ಸ್ 10 ಮಿನಿಟ್ಸ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ಬಿಕಾಸ್ ನಾನಿಲ್ಲಿ ಹೇಳಿದೆ ಫ್ರೀಕ್ವೆನ್ಸಿ ಇದು ವೀನಸ್ದು, ಲವ್ ರಿಲೇಟೆಡ್. ಓಕೆ, ಸೊ ಹಾಗಾಗಿ ಲವ್ ರಿಲೇಟೆಡ್ ಫ್ರೀಕ್ವೆನ್ಸಿನ ಮಾಡಿ. ನಿಮ್ಮ ರಿಲೇಷನ್ಶಿಪ್ಸ್, ಯಾವುದೇ ರಿಲೇಷನ್ಶಿಪ್ ಆಗಿರಲಿ ನಿಮ್ಮ ಲೈಫಲ್ಲಿ ಖಂಡಿತ ಹೀಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಎವ್ರಿ ಡೇ ಮಾಡ್ಬೋದು, ಅವತ್ತೇ ಮಾಡಬೇಕಂತ ಏನಿಲ್ಲ. ಎವ್ರಿ ಡೇ ನೀವು ಈ ಒಂದು ಟೆಕ್ನಿಕನ್ನು ಮಾಡಬಹುದು. ಓಕೆ, ಇನ್ನು 5th ಟೆಕ್ನಿಕ್, ಲೈಟರ್ ರೆಡ್ ಆರ್ ಪಿಂಕ್ ಕ್ಯಾಂಡಲ್. ನಿಮ್ಮಲ್ಲಿ ರೆಡ್ ಅಥವಾ ಪಿಂಕ್ ಕ್ಯಾಂಡಲ್ ಇದ್ದರೆ ಹಚ್ಚಿಬಿಟ್ಟು ಆ ಒಂದು ಕ್ಯಾಂಡಲ್ ಮುಂದೆ ನಿಮ್ಮ ವಿಶಸ್ಸನ್ನು ಹೇಳ್ಕೊಳ್ಳಿ. ಓಕೆ, ರೆಡ್ ಪಿಂಕ್ ಯಾವುದೂ ಇಲ್ಲ ಅಂತ ಹೇಳಿದ್ರೆ ವೈಟ್ ಆಲ್ಸೋ ಫೈನ್. ಓಕೆ, ಅದೂ ಶುಕ್ರನಿಗೆ ರಿಲೇಟೆಡ್ ವೈಟು, ಸೊ ಅದನ್ನು ಕೂಡ ಹಚ್ಬೋದು, ವೈಟ್ ಕ್ಯಾಂಡಲ್ ಹಚ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೈ ಮಾಡಿ. ಕ್ಯಾಂಡಲ್ ಇಲ್ಲ ಅಂತ ಹೇಳಿ ಕೂತ್ಕೋಬೇಡಿ, ಅಂಗಡಿಗೆ ಹೋದರೆ ಸಿಗುತ್ತೆ. ಎಂಥ ಹಳ್ಳೀಲಿ ಕೂಡ ಕ್ಯಾಂಡಲ್ಗಳು ಸಿಗ್ತವೆ, ತೊಗೊಂಡು ಬಂದು ಹಚ್ಚಿ. ಇಲ್ಲ ಬೆಸ್ಟ್ ಅಂದರೆ ಇನ್ನೊಂದು ಏನು ಗೊತ್ತಾ, ತುಪ್ಪದ ದೀಪ ಹಚ್ಚಿ. ಕ್ಯಾಂಡಲ್ ಹಚ್ಚೋಕ್ಕಾದವರು ಕ್ಯಾಂಡಲ್ ಹಚ್ಚಿ. ಕ್ಯಾಂಡಲ್ ಸಿಗಲೇ ಇಲ್ಲ, ಎಲ್ಲೂ ಅವೈಲಬಿಲಿಟಿನೇ ಇಲ್ಲ ಅಂದರೆ ತುಪ್ಪದ ದೀಪ ಹಚ್ಚಿ. ತುಪ್ಪ ಅಂತೂ ಇದ್ದೇ ಇರುತ್ತೆ, ಬತ್ತಿ ಅಂತೂ ಇರುತ್ತೆ, ದೀಪ ಇರುತ್ತೆ. ಓಕೆ, ಮಣ್ಣಿನ ದೀಪದಲ್ಲಿ ನೀವು ಹಚ್ಚಬಹುದು. ಹಚ್ಚಿ ಅದರ ಮುಂದೆ ನೀವು ಬೇಕಿದ್ದರೆ ಈ 528 ಹರ್ಟ್ಸ್ದು ಮೆಡಿಟೇಷನ್ ಕೂಡ ಮಾಡಬಹುದು. ಓಕೆನಾ, 2 in 1 ಅದನ್ನು ಮಾಡಿ. ಬ್ಯೂಟಿಫುಲ್ಲಾಗಿ ನಿಮ್ಮ ಲೈಫು ಹೀಲ್ ಆಗುತ್ತೆ, ರಿಲೇಷನ್ಶಿಪ್ ರಿಲೇಟೆಡ್. ಓಕೆ, ಡೂ ಟ್ರೈ ಇಟ್. ಇನ್ನು 6ನೇದು ಸ್ವಲ್ಪ ಫನಿ ಅನಿಸ್ಬೋದು, ಬಟ್ ಎಸ್, ರೈಟ್ ಯುವರ್ ಗೋಲ್ ಇನ್ ದ ಕಾಮೆಂಟ್ ಸೆಕ್ಷನ್. ನಿಮ್ಮ ಲೈಫಲ್ಲಿ ಏನು ಗೋಲ್ ಇದೆ, ಮುಂದಿನ ವರ್ಷ ಜೂನ್ ತಿಂಗಳ ಒಳಗೆ ನೀವು ಲೈಫಲ್ಲಿ ಏನನ್ನು ಅಚೀವ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಲೆಟ್ ಮೀ ಸಿ ಆ ಗೋಲ್ ಏನಾಗುತ್ತೆ ಅಂತ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಬಿಲೀವ್ ಮಾಡಿ, ಹಾಗೆ ಆಗುತ್ತೆ ಅನ್ನೋದು. ಸೊ ಮುಂದಿನ ವರ್ಷ ಜೂನ್ಗೆ ಲೆಟ್ಸ್ ಸಿ ಯಾರ ಗೋಲು ಎಷ್ಟು ಮಟ್ಟಿಗೆ ಮ್ಯಾನಿಫೆಸ್ಟ್ ಆಗಿದೆ ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.